ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಮೆಂತ್ಯ ಪಾಲದ್ದು ಹೋಳಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಹೆಂಗಂದರೆ ಈಗ ನೋಡಿ, ಒಂದು 4-5 ಹೋಳಿಗೆಗೆ ಬೇಕಾದಷ್ಟು ಮೈದಾ ತೊಗೊಂಡು ಚಾಳಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಅರಿಶಿಣ ಪುಡಿ, ಉಪ್ಪು ಹಾಕಿ ಈಗ ಹೀಗೆ ಕಲಿಸಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 2 ತಾಸು ಏನು ಮಾಡಬೇಕಿದು ನೆನಿಬೇಕು. ಇಲ್ಲಿ ನೋಡಿ, ಮೆಂತ್ಯ ಪಲ್ಯದ ಹೂರಣಕ್ಕೆ ಏನೇನು ತೊಗೋಬೇಕಾದ್ರೆ 1.5 ಕಪ್ನಷ್ಟು ಕಡಲೆಬೇಳೆ ನೆನೆ ಹಾಕಿಟ್ಟಿದ್ದೆ. ಅದು ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಅರಿಶಿಣ, ಜೀರಿಗೆ ಹಾಕಿದ್ದೀನಿ. ಆಮೇಲೆ ಚೆನ್ನಾಗಿ 1 ಕಟ್ನಷ್ಟು ಮೆಂತ್ಯ ಪಲ್ಯ ಸ್ವಚ್ಛಾಗಿ ತೊಳೆದು ಈಗ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಕಿಬಿಟ್ಟು ಉಪ್ಪು ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ 2 ಹಸಿಮೆಣ್ಸಿನ್ಕಾಯಿ ಹಾಕಿ ಖಾರಕ್ಕೆ ತಕ್ಕಂಗೆ ನೀವು ಅನುಕೂಲ ಮಾಡ್ಕೊಂಡು ಹಾಕೋರಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕಿದ್ರೆ ಚೆನ್ನಾಗಿ ರುಬ್ಬಬೇಕು ಮೊದಲು. ಈಗ ನೋಡಿ, ಮೆಂತ್ಯ ಪಲ್ಯದ ಹೋಳಿಗೆ ಮಾಡ್ತಾಯಿದ್ದೀನಲ್ಲ, ಹೂರ್ಣ ರೆಡಿಯಾಗಿದೆ, ಕಣಕ ರೆಡಿ ಇದೆ. ಕಣಕದಲ್ಲಿ ಈಗ ಏನು ಮಾಡ್ಕೋಬೇಕು, ಈ ರೀತಿ ನೀವು ಇದನ್ನು ತುಂಬ್ಕೋಬೇಕು. ತುಂಬ್ಕೊಂಡ್ಬಿಟ್ಟು ಇದನ್ನು ಹಿಂಗೆ ತಿರುಗಬೇಕು. ತಿರುವಿ ಎಕ್ಸ್ಟ್ರಾ ಏನು ಕಣಕ ಬರ್ತದಲ್ಲ ಅದನ್ನು ತೆಗೆದುಬಿಡಬೇಕು. ತೆಗೆದುಬಿಟ್ಟಿಂದ ಈಗಿದು ರೆಡಿ ಆಯಿತು. ಇದಕ್ಕೊಂದು ಸ್ವಲ್ಪ ಮೈದಾ ಹಚ್ಚಿಬಿಟ್ಟು ಏನು ಮಾಡಬೇಕು, ಲಟ್ಟಿಸ್ಬೇಕು. ಇದನ್ನು ಸ್ವಲ್ಪ ಹಿಂಗೆ ಅಂಗೈಲಿ ತಟ್ಕೊಂಡ್ಬಿಟ್ಟು ಇದು ನೋಡಿ ಲಟ್ಟಿಸ್ತಾ ಇದ್ದೀನಿ ನಾನು. ನಿಮ್ಗೆ ಎಷ್ಟು ತೆಳ್ಳಗೆ ಆಗ್ತದೆ ಅಷ್ಟು ತೆಳ್ಳಗೆ ಬರ್ತದೆ. ಅದು ಲಟ್ಟಿಸ್ಬೇಕು. ಅದನ್ನು ಬೇಯಿಸ್ತಾ ಇದ್ದೀನಿ. ಇದು ಉಬ್ಬಿದೆ, ಇನ್ನು ಹೊಳ್ಳೆ ಹಾಕ್ತಾಯಿದ್ದೀನಿ ನೋಡಿ. ಓ, ಇಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ನೋಡಿದ್ರೆ ಹೋಳಿಗೆ ನೋಡಿ. ಇದು ಇನ್ನೊಂದು ಹೋಳಿಗೆ. ಇದು ಎಲ್ಲ ಇದೇ ರೀತಿ ಉಬ್ಬಿ ಬರ್ತಾಯಿವೆ. ನೋಡಿದ್ರೆ ಪ್ರೀತಿ ಬರ್ತಾಯಿದೆ ನೋಡಿ. ಇವತ್ತನ್ನ ಇದೇ ರೀತಿ ನೀವು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿರಿ. ಎಲ್ಲ ಆಗಿನ ಡಿಶ್ ವಾಶ್ ನೋಡಿ. ಒಟ್ಟು 6-7 ಹೋಳಿಗೆಗಳಾಗ್ಯಾವ ಇಷ್ಟರಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿವೆ. ಇಷ್ಟು ಉಬ್ಬಿದೇವಲ್ಲ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿವೆ. ಇದೇ ರೀತಿ ನೀವು ಒಂದು ಸಲ ಮೆಂತ್ಯ ಪಲ್ಯದ ಹೋಳಿಗೆ ಮಾಡ್ಕೊಂಡು ನೋಡಿರಿ. ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ತಿಳಿಸಿ ನನಗೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.